ರಸಿಕಾ ಖಂಡಲನಂ ಪ್ರೇಮ ಪರ್ವ ಸರ್ವರ್ಯ ಸುಧಾ ಮಂಡಲನಂ ಪ್ರೇಮ ಪರ್ವ ಸರ್ವರ್ಯ ಸುಧಾ ಮಂಡಲನಂ ನಿಜಲೇಖಾ ಕುಂಡಲನಂ ಕಲಿತ ಲಲಿತ ಮಧು ಮಂಡಲನಂ. ನಮ್ಮ ಭಕ್ತಿ ಸಿದ್ಧಾಂತದಲ್ಲಿ ಹಲವು ಪ್ರಭೇದಗಳು ಉಂಟು. ಒಂದು ಮಧುರ ಭಕ್ತಿ, ಅದು ಅತ್ಯಂತ ಉನ್ನತೋನ್ನತವಾದ ಭಕ್ತಿ ಪ್ರಕಾರ, ಅದರಿಂದಲೇ ಅದನ್ನು ಮಹಾಭಾವ ಅಂತ ಕೂಡ ಹೇಳ್ತಾರೆ. ಅಂಥದ್ದು ರುಕ್ಮಿಣಿಯಲ್ಲಿ ನಾವು ಕಾಣುವಂಥದ್ದು. ಇನ್ನೊಂದನ್ನು ವಾತ್ಸಲ್ಯ ಭಾವದ ಭಕ್ತಿ, ಅದು ಯಶೋಧಿಯಲ್ಲಿ ಕಾಣುವಂಥದ್ದು ಎಂಬುದಾಗಿ ತಿಳಿಸುತ್ತಾರೆ. ಅದರ ಮತ್ತೊಂದು ಬಗೆ ಸಖ್ಯ ಭಕ್ತಿ, ಅದು ಅರ್ಜುನ, ದ್ರೌಪದಿ ಮೊದಲಾದವರಲ್ಲಿ ಕಾಣುವಂಥದ್ದು. ಪರಮಾತ್ಮನನ್ನು ಜೀವದ ಗೆಳೆಯ ಎಂದು ಭಾವಿಸಿ, ಫ್ರೆಂಡ್, ಫಿಲಾಸಫರ್ ಆ್ಯಂಡ್ ಗೈಡ್ ಎಂದು ಏನು ಹೇಳ್ತಾರೆ, ಆ ಭಾವದಿಂದ ಆರಾಧನೆ ಮಾಡುವಂಥದ್ದು ಸಖ್ಯ ಭಕ್ತಿ ಎಂದು. ಇಂಥ ಮೂರು ವಿಧವಾದ ಮಹೋನ್ನತ ಭಕ್ತಿ ಸ್ವರೂಪಗಳನ್ನು ತೋರಿಸುವುದು ಕೂಡ ನಮ್ಮ ಕೃಷ್ಣಾರ್ಪಣದ ಒಂದು ಉದ್ದೇಶ. ಹಾಗೆ ಕಂಡಾಗ ದ್ರೌಪದಿಯ ಪರಮೋಚ್ಚವಾದ ಕೃಷ್ಣ ಪ್ರೀತಿ ಎಷ್ಟು ನಿರ್ಮಲವಾದದ್ದು, ಅದರ ಪಾಕ ಎಷ್ಟು ವಿಸ್ತಾರವಾದದ್ದು ಎಂಬುದು ಕೂಡ ನಮಗೆ ತಿಳಿಯುತ್ತದೆ. ಮಹಾಭಾರತದಲ್ಲಿ ನಾಯಕ ಯಾರು ಎಂದು ಬೇಕಾದರೆ ಕೆಲವರು ಪ್ರಶ್ನೆ ಮಾಡಬಹುದು, ಆದರೆ ನಾಯಿಕೆ ದ್ರೌಪದಿ ಎಂಬುದರೊಳಗೆ ಯಾವ ಸಂದೇಹವೂ ಇಲ್ಲ. ಈ ಜೀವಾತ್ಮ ಪಂಚೇಂದ್ರಿಯಗಳಿಗೆ ಅನುಬಂಧವಾಗಿ ದಾಂಪತ್ಯವನ್ನು ಮಾಡುವ ಪತ್ನಿ ಎಂದಾದಾಗ ಪಂಚೇಂದ್ರಿಯಗಳು ಜೀವಾತ್ಮನನ್ನು ಉದ್ಧಾರ ಮಾಡುವುದಕ್ಕೆ ಸಾಧ್ಯವಿಲ್ಲದೆ ಹತಾಶವಾಗಿ ಕೈಚೆಲ್ಲಿ ಬಿಡುತ್ತವೆ. ಇಂದ್ರಿಯ ದ್ವಾರಗಳ ಮೂಲಕ ಜಗತ್ತನ್ನು ಎಷ್ಟು ಗ್ರಹಿಸಿದರೂ ನಾವು ಜಗದಂತರ್ಗತವಾದ ಸತ್ಯವನ್ನು ಕಾಣಲು ಸಾಧ್ಯವಿಲ್ಲ. ಕಾರಣ, ಇಂದ್ರಿಯಗಳ ಮೂಲಕ ಪಡೆಯುವ ಜ್ಞಾನ ಪ್ರತ್ಯಕ್ಷ, ಅವುಗಳ ಮೂಲಕವೇ ಪರೋಕ್ಷವಾಗಿ ಪಡೆಯುವ ಜ್ಞಾನವನ್ನು ಅನುಮಾನ ಅಥವಾ ಇನ್ಫರೆನ್ಸ್ ಎಂದು ಹೇಳುತ್ತಾರೆ. ಆದರೆ ನಿಜವಾದ ಆನಂದ ಎನ್ನುವುದು ಪ್ರತ್ಯಕ್ಷ ಅನುಮಾನಗಳಿಗಿಂತ ಭಿನ್ನವಾದ ಪರಮಾನುಭವ. ಅದನ್ನು ಇಂದ್ರಿಯಗಳು ಕೊಡಲ್ಲ. ದ್ರೌಪದಿ ಜೀವಾತ್ಮ, ಪಂಚಪಾಂಡವರು ಪಂಚೇಂದ್ರಿಯಗಳು. ಈ ಪಂಚೇಂದ್ರಿಯಗಳ ಮೂಲಕ ಜೀವಾತ್ಮ ಪಡೆಯಲಾಗದ ಆನಂದದ ಕಾರಣ ಜಗತ್ತಿನಲ್ಲಿ ಅರಿಷಡ್ವರ್ಗಗಳ ಮುಂದೆ ಅದು ವಿವಸ್ತ್ರವಾಗಬೇಕಾಗುತ್ತದೆ. ಅದರ ಅಸ್ತಿತ್ವಕ್ಕೆ ಸಂಚಕಾರ ಬರುತ್ತದೆ. ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ ಮೊದಲಾದವರೆಲ್ಲ ಈ ಅರಿಷಡ್ವರ್ಗ ಪ್ರಪಂಚಕ್ಕೆ ಸೇರಿರುವಂಥವರು. ಹಾಗಿರುವಾಗ ಜೀವಾತ್ಮ ಪತಿತವಾಗುವ ಅಪಾಯಕ್ಕೆ ತುತ್ತಾಗುವಾಗ ಒಬ್ಬ ಪರಮಾತ್ಮ ಮಾತ್ರ ಗತಿಯಾಗಿ ಬರಬೇಕು. ನಾನೇನೂ ಇಲ್ಲ, ನೀನೇ ನನ್ನ ಪಾಲಿಗೆ ಎಲ್ಲ ಎಂದು ಕೈಯೊಡ್ಡಿ ಹತಾಶವಾಗಿ ಮೊರೆಯಿಟ್ಟಾಗ ಜೀವಕ್ಕೆ ಬ್ರಹ್ಮದ ಭಾವ ಉಂಟಾಗುತ್ತದೆ. ಅಂತರ್ಗತವಾದ ಅನುಭವ ಪರಿಪಾಕ ಬರುತ್ತದೆ. ಇದನ್ನು ಸಾರ್ವತ್ರಿಕ ಅನುಭವ ಎಂದು ಕೂಡ ಹೇಳುತ್ತಾರೆ. ನಾವು ನಮ್ಮದೆಂದು, ಮನೆಯೆಂದು, ಮಠವೆಂದು, ಈ ದೇಹ ಎಂದು, ಸ್ಥಾನಮಾನಗಳೆಂದು ಮಾಡಿಕೊಂಡ ಎಲ್ಲ ಆರೋಪಗಳನ್ನು, ಮೇಲೆ ಹೇರಿಕೊಂಡದ್ದನ್ನು ಒಂದೊಂದಾಗಿ ಕಳಚಿದಾಗ ಬೆತ್ತಲಾದವನಿಗೆ ಮಾನ ಸಿಗುತ್ತದೆ, ಮುಚ್ಚಿಕೊಂಡವನ ಮಾನ ಹೋಗುತ್ತದೆ. ಇದು ಒಂದು ವೇದಾಂತದ ವಿಪರ್ಯಾಸವಾಗುತ್ತದೆ. ಇಂಥದ್ದನ್ನು ನಾವು ದ್ರೌಪದಿಯಲ್ಲಿ ಕಾಣ್ತೀವಿ. ಹೊರಗಿನ ವಸ್ತ್ರವನ್ನು ಸೆಳೆಯೋಕ್ಕೆ ಬಂದಾಗ ಬಿಟ್ಟು ಬಿಡಬೇಕು, ಹೋಗಲಿ ಅಂತ. ಆಗ ಒಳಗಿನ ವಸ್ತ್ರ ಅದು ಬಟ್ಟೆ. ಕನ್ನಡದಲ್ಲಿ ಬಟ್ಟೆ ಎಂಬುದಕ್ಕೆ ವಸ್ತ್ರ ಮತ್ತು ಹಾದಿ ಎಂಬ ಅರ್ಥ ಉಂಟು. ಆಗ ಅವನು ಕೊಟ್ಟ ಬಟ್ಟೆ ಅದು ಜ್ಞಾನದ ಮಾರ್ಗ, ಆತ್ಮಜ್ಞಾನದ ಮಾರ್ಗ ಉಂಟಾಗುತ್ತದೆ. ಆಗ ಮೋಕ್ಷ ತನ್ನಂತೆ ತಾನು ನಿಂತಲ್ಲಿ ಕೂತಲ್ಲಿ ಎವ್ರಿವೇರ್ ಎವ್ರಿ ಟೈಮ್ ಆ ರೀತಿಯಾಗಿ ಆಗುತ್ತದೆ. ಇದು ದ್ರೌಪದಿಯ
ಮಾನ ಸಂರಕ್ಷಣದ ಹಿಂದೆ ಇರುವಂಥ ವೇದಾಂತ ಪರಮಾರ್ಥ. ಈ ರೀತಿಯಾದ ದ್ರೌಪದಿಯ ಜೊತೆಗೆ ಕೃಷ್ಣ ಪಾಂಡವರ ಬಾಂಧವ್ಯ ಕೂಡ ಅತಿಶಯವಾಗಿ ಕಾಣುವಂಥದ್ದು. ಅದು ಒಂದು ಸ್ತರದ ಅರ್ಥ. ನಮ್ಮ ಪುರಾಣ ಕಥೆಗಳಲ್ಲಿ ಅದ್ಭುತವಾಗಿ ಅನೇಕ ಸ್ತರದ ಅರ್ಥಗಳು ಇವೆ. ನಾನು ಹೇಳಿದ ಈ ಆಧ್ಯಾತ್ಮಿಕವಾದ ಅರ್ಥವಲ್ಲದೆ ಆದಿಭೌತಿಕವಾದ ಮತ್ತು ಒಂದು ಸ್ವಾರಸ್ಯವಾದ ಅರ್ಥ ಉಂಟು. ಏನೆಂದರೆ, ಒಂದು ಸುಖಿ ಸಾಮ್ರಾಜ್ಯಕ್ಕಾಗಿ ಮೊದಲಿಗೆ ನಮಗೆ ಬೇಕಾಗಿರುವಂಥದ್ದು ದಾರ್ಶನಿಕವಾದ ಬುನಾದಿ, ಎ ಫಿಲಸಾಫಿಕಲ್ ಬ್ಯಾಕ್ಗ್ರೌಂಡ್. ಆ ಅಸ್ಥಿಭಾರ ಇಲ್ಲದೆ ಯಾವುದೂ ನಡೆಯೋದಿಲ್ಲ. ಅದು ಶ್ರೀಕೃಷ್ಣ. ಆಮೇಲೆ ಧರ್ಮ ಸಾಮ್ರಾಜ್ಯ ಬೇಕು, ಎ ಕಿಂಗ್ಡಮ್ ಆಫ್ ರೈಚಿಯಸ್ನೆಸ್. ಅದು ಧರ್ಮರಾಜನಲ್ಲಿ ಕಾಣುತ್ತದೆ. ಧರ್ಮಕ್ಕೆ ಬಲ ಬೇಕು. ಬಲ ಜಗತ್ಪ್ರಾಣನಾದ ಪ್ರಾಣನಂದನ ಭೀಮನಿಂದಲ್ಲದೆ ಮತ್ತಾರಿಂದ. ಬಲಕ್ಕೆ ಬೆಂಬಲವಾಗಿ ವಿಜಯವಿಲ್ಲದೆ ಇದ್ದರೆ ಡೈನಾಸರಸ್ಗಳು, ಪೆಡಂಭೂತಗಳು ಬಲಿಷ್ಠವಾದರೂ ಕೂಡ ಅಳಿದು ಹೋದವು. ಹಾಗಾಗಬಾರದು. ಅಂದರೆ ವಿಜಯ. ಇಂದ್ರ ವಿಜಯದ ಸಂಕೇತ. ಇಂದ್ರ ತನಯ ಅರ್ಜುನ ವಿಜಯಾಂಕಿತನಾದವನು. ಈ ಬಲ ವಿಜಯಗಳಿಗೆ ಬುದ್ಧಿ ಇಲ್ಲದಿದ್ದರೆ ಏನು ಪ್ರಯೋಜನ? ಆ ಬುದ್ಧಿ ಸಹದೇವ, ಬುದ್ಧಿಗೆ ಬೇಕಾದ ಸಮೃದ್ಧಿ ನಕುಲ. ಇವೆಲ್ಲಕ್ಕೂ ಕೌಟುಂಬಿಕ ಸಾಮರಸ್ಯ ಬೇಕು, ಫ್ಯಾಮಿಲಿ ವ್ಯಾಲ್ಯೂಸ್. ಅವು ಇಲ್ಲವಾದರೆ ಎಂಥ ದೇಶ ಕೂಡ ಇಸ್ಪೀಟಿನ ಎಲೆಗಳಲ್ಲಿ ಕಟ್ಟಿದ ಮನೆಯಂತೆ ಕುಸಿದು ಬೀಳುತ್ತದೆ. ಅದನ್ನು ನಾವು ದ್ರೌಪದಿಯಲ್ಲಿ ಕಾಣುತ್ತೇವೆ. ದ್ರೌಪದಿಯನ್ನು ಕೌಟುಂಬಿಕ ಶಕ್ತಿ ಎಂದು, ಕರಗದ ಮಹಾಶಕ್ತಿ ಎಂದು ನಾವು ಪೂಜೆ ಮಾಡುತ್ತೇವೆ. ಆ ಕರಗ ಶಬ್ದ ನೋಡಿ, ಕರಗದ ಶಕ್ತಿ, ಕರಗದಲ್ಲಿರುವ ಶಕ್ತಿ, ಕರಗದೇ ಇರುವ ಶಕ್ತಿ ಎಂದು ಕೂಡ. ಇಟ್ ವಿಲ್ ನಾಟ್ ಡಿಸಾಲ್ವ್ ಅಂಡ್ ವ್ಯಾನಿಷ್. ದೃಢವಾಗಿ ನಿಲ್ಲುವಂಥದ್ದು. ಮಣ್ಣಿನ ಮಡಕೆಯಲ್ಲಿ ಆವಾಹನೆ ಮಾಡುವ ಆ ಶಕ್ತಿ ಕರಗುವ ಮಣ್ಣಿನೊಳಗೆ ಕರಗದ ಶಕ್ತಿಯಾಗಿ ಇರುವಂಥದ್ದು. ಹೀಗೆ ಕೌಟುಂಬಿಕ ಮೌಲ್ಯ ಇಲ್ಲದೆ ಯಾವ ದೇಶ ನಿಲ್ಲುವುದಿಲ್ಲ. ದಿ ಗ್ರೇಟೆಸ್ಟ್ ಅಸೆಟ್ ಆಫ್ ಎ ಕಂಟ್ರಿ ಈಸ್ ನಾಟ್ ಇನ್ ಇಟ್ಸ್ ಮಿನರಲ್ ರಿಸೋರ್ಸಸ್, ಈಸ್ ನಾಟ್ ಇನ್ ಫಾರೆಸ್ಟ್ ರಿಸೋರ್ಸಸ್, ಈಸ್ ನಾಟ್ ಇನ್ ಸಾಫ್ಟ್ವೇರ್ ಇಂಜಿನಿಯರ್ಸ್. ಇಟ್ ಈಸ್ ಇನ್ ಸ್ಟ್ರಾಂಗ್ ಫ್ಯಾಮಿಲಿ ವ್ಯಾಲ್ಯೂಸ್ ವಿಚ್ ಪ್ರೊಡ್ಯೂಸ್ ಎ ಫ್ಯೂಚರ್ ಸಿಟಿಸನ್ ಆಫ್ ರೆಸ್ಪಾನ್ಸಿಬಿಲಿಟಿ ಎಂಬುದಾಗಿ ನಮ್ಮ ರಾಮ ಜೋಯಿಸ್ ಅವರು ಒಮ್ಮೆ ಹೇಳಿದ್ದರು. ಒಂದು ದೇಶದ ದೊಡ್ಡ ಆಸ್ತಿ ಸತ್ಪ್ರಜೆಗಳು. ಹಾಗೆ ನೋಡಿದಾಗ ದ್ರೌಪದಿಯ ಮಹತ್ವ ಎಂಥದ್ದು ಎಂಬುದಾಗಿ ನಮಗೆ ತಿಳಿಯುತ್ತದೆ. ಇದು ಅಧಿಭೂತದ ಸ್ತರದಲ್ಲಿರುವಂಥ ಅರ್ಥ. ಇವೆಲ್ಲ ಅಧಿದೈವದ ಪುರಾಣ ಕಥೆಯಾದ ಮಹಾಭಾರತದಲ್ಲಿ ಅಷ್ಟು ಸೊಗಸಾಗಿ ಬಂದಿವೆ. ದ್ರೌಪದಿಗೆ ಬದುಕಿನಲ್ಲಿ ದೊಡ್ಡ ಪರೀಕ್ಷೆ ಬಂತು. ಅದು ತನ್ನ ಗಂಡಂದಿರ ಬಲವನ್ನು ಉಳಿಸಿಕೊಂಡು ಅದಕ್ಕೆ ಶರಣಾಗಬೇಕೇ, ಅಥವಾ ಜಗತ್ತಿಗೆ ಗಂಡನಾದ ಎಲ್ಲ ಯಮಗಂಡಗಳನ್ನು ನೀಗುವಂತಹ ಪರಮಾತ್ಮನನ್ನು ಆಶ್ರಯಿಸಬೇಕೇ ಎಂದು. ಆಗ ಅವಳು ಉತ್ತೀರ್ಣಳಾದದ್ದು ಆ ಪರೀಕ್ಷೆಯಲ್ಲಿ. ಅದನ್ನು ಈ ಮಾನ ಸಂರಕ್ಷಣೆ ತಿಳಿಸುತ್ತದೆ. ಜೊತೆಗೆ ಮತ್ತೂ ಒಂದು ಸ್ವಾರಸ್ಯ ಏನೆಂದರೆ, ಒಮ್ಮೆ ಕೃಷ್ಣನಿಗೆ ಬೆರಳಿಗೆ ಗಾಯವಾದಾಗ ದ್ರೌಪದಿ ತನ್ನ ಸೆರಗನ್ನು ಹರಿದು ಕಟ್ಟಿದಳೆಂದು ಜಾನಪದ ಕಥೆ. ಒಡನೆ ಇದ್ದಂತಹ ಒಡಹುಟ್ಟಿದ ಸೋದರಿ ಸುಭದ್ರೆ ಏನನ್ನೂ ಮಾಡಲಿಲ್ಲ. ಅಂದರೆ ರಕ್ತ ಸಂಬಂಧಿಗಳು ರಕ್ತ ಸೋರುವಾಗಲೂ ಏನೂ ಮಾಡುವುದಿಲ್ಲ. ಆದರೆ ಅನುರಕ್ತ ಸಂಬಂಧಿಗಳು ಯಾರಿರ್ತಾರೆ, ಪ್ರೀತಿಗೆ ಓತು ಬರುವಂಥವರು, ಅವರು ಏನನ್ನೂ ಮಾಡುತ್ತಾರೆ. ರಿಲೇಟಿವ್ಸ್ ಆರ್ ಕಾಸ್ಟ್ ಅಪಾನ್ ವೈಲ್ ಫ್ರೆಂಡ್ಸ್ ಆರ್ ಚೋಸನ್ ಎಂಬುದಾಗಿ. ಬಂಧುಗಳು ನಮ್ಮ ಮೇಲೆ ಹೇರಲ್ಪಡುತ್ತಾರೆ. ಅಣ್ಣನ ಆಯ್ಕೆ ನನ್ನದಲ್ಲ, ತಮ್ಮನ ಆಯ್ಕೆ ನನ್ನದಲ್ಲ, ತಂದೆ ತಾಯಿಗಳ ಆಯ್ಕೆಯಂತೂ ನಮ್ಮದಲ್ಲವೇ ಅಲ್ಲ. ಆದರೆ ಸ್ನೇಹಿತರನ್ನು ನಾವು ಆಯ್ಕೆ ಮಾಡಿಕೊಳ್ಳಬಹುದು. ಹಾಗಾಗಿ ಈ ಸಖ್ಯ ಭಕ್ತಿ ನಾವು ಮಾಡಿಕೊಂಡ ಆಯ್ಕೆ. ಪರಮಾತ್ಮ ನಮ್ಮ ಆಯ್ಕೆಯಾಗಿ ಬರ್ತಾನೆ. ಇಂತಹ ಒಂದು ಮಾರ್ಮಿಕವಾದ ಸಂದರ್ಭದಲ್ಲಿ ದ್ರೌಪದಿ ಗೆದ್ದ ರೀತಿಯನ್ನು ಈಗ ನೋಡಿ. ಮಾನಸ್ಥಾನ ಪ್ರಾಣ ಪೂರ್ಣಾಭಿಮಾನಂ ತಾನೇ ತನ್ನಂ ಕಾವ್ಯನೆಂ ಬಂಧುಭಾನಂ ದೂನಂ ಗೊಳ್ಳಲ್ ರಕ್ಷಿಪಂ ದೇವನೆಂಬ ಧ್ಯಾನಂ ದೀನ ದ್ರೌಪದಿ ದರ್ಶನಂ ದಲ್ ಹರಿಜಿರದೆ ಬಂದಿರಲ್ ದೊರೆಗುಮೆ ಜಯವೆಂದು ಮರುಗಿ ಮಿಡುಕುವ ಮಹಿಳೆ ಪಾಂಚಾಲಿಗೋ ಸಿರಿ ನೀಗಿ ಜೂಜಿನೋಳ್ ಕುರಿಯಾಗಿ ದಾಸ್ಯದೊಳ್ ತಿರಿವ ಪತಿಗಳ ಕಥೆಯದು ತನರೆದ ಏನಿದನರ್ಥ ಜ್ಞಾನಂ ವ್ಯರ್ಥ, ಏನಿದನರ್ಥ ಜ್ಞಾನಂ ವ್ಯರ್ಥ, ಹಾನಿಯ ಪರಮಾರ್ಥ, ಹಾನಿಯ ಪರಮಾರ್ಥ. ಧರ್ಮದ ಸಭೆಯೊಳ ಧರ್ಮಗಳ ಬಯೇ, ಧರ್ಮದ
ಉಂಟೆ ನಿನ್ನ ಮಾತುಗಳಿಗೆ ವಿವೇಕಾರ್ಥ ಉಂಟೆ, ನಿನ್ನ ಮಾತುಗಳಿಗೆ ವಿವೇಕಾರ್ಥ ಉಂಟೆ. ನನ್ನ ಸೋತ ಬಳಿಕ ನನ್ನ ಸೋದನೆ ದೊರೆಯು, ನನ್ನ ಸೋತ ಬಳಿಕ ನನ್ನ ಸೋದನೆ ದೊರೆಯು, ನನ್ನ ಸೋತಾದ ಸೋದನೆ ದೂತ ದೊರೆಯು. ಇಂತೋ ಚಿಂತಾಕುಲೆ, ಇಂತೋ ದೂತನ ನಟ್ಟಿರೆ ಚಿಂತಾಕುಲೆ, ಬಂದರ್ಣನೆ ದುಶ್ಯಾಸನನ ಪ್ರಾಂತಕ್ಕೆ ದುರ್ದಾಂತ ಫಲೋದಂತಂ ನಿರ್ಲಜ್ಜ ನೀಚ ಕಾರ್ಯಾಶ್ರಾಂತಂ. ಮೈದುನ ತರವಲ್ಲ ಸತ್ಪುತ್ರ ತುಲ್ಯ, ಮೈದುನ ತರವಲ್ಲ ಸತ್ಪುತ್ರ ತುಲ್ಯ, ಆದವು ಸರಿಯಲ್ಲ ವಿವಾದವು ಬರಿಹಲ್ಲ, ವಿವಾದವು ಬರಿಹಲ್ಲ. ಏಕವಸ್ತ್ರಯ ಜೋಕದಲಿದು ವಿವೇಕವಿಲ್ಲದೆ ನೂಕುವುದೇನೆ, ಏಕವಸ್ತ್ರಯ ಜೋಕದಲಿದು ವಿವೇಕವಿಲ್ಲದೆ ನೂಕುವುದೇನೆ. ಮಾನವ ಮುದುಡದಿರೋ, ಮಾನವ ಮುದುಡದಿರೋ, ಮರ್ಯಾದೆ ತೋರೋ ದಾನವ ನೆನೆದಿರೋ, ಮರ್ಯಾದೆ ತೋರೋ ದಾನವ ನೆನೆದಿರೋ. ಅತ್ತಿಗೆಯು ನಾನಿದ್ದೆದಾಯ್ತನ, ಅತ್ತಿಗೆಯು ನಾನಿದ್ದೆದಾಯ್ತನ, ದೊತ್ತು ದನ ಬತ್ತು ಕೊಡದಿರು ಕೊಡದಿರು ಕೊಡದಿರು. ಅತ್ತಿಗೆಯು ನಾನಿದ್ದೆದಾಯ್ತನ, ದೊತ್ತು ದನ ಬತ್ತು ಕೊಡದಿರು. ನಿನ್ನ ಬಿರು ನುಡಿ ಕೇಳಲಾರೆನು, ನನ್ನ ಬದುಕಿದ ತಂದೆ ಬೇಳ್ವೆನು. ನಿನ್ನ ಬಿರು ನುಡಿ ಕೇಳಲಾರೆನು, ನನ್ನ ಬದುಕಿದ ತಂದೆ 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 ಬೇಳ್ವೆನು. ನನ್ನ ಮುಡಿ ಉಡೆ ತುಡುಕದಿರು ಸಂಪನ್ನ ಸೋದರ ಸೋದರ, ನನ್ನ ಮುಡಿ ಉಡೆ ತುಡುಕದಿರು ಸಂಪನ್ನ ಸೋದರ.